ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ನೋಡ್ತಾ ಇದ್ರಲ್ವ ಬೆಣ್ಣೆಯನ್ನು. ಹೌದು ಸ್ನೇಹಿತರೆ, ತಮ್ಮಲೈನ್ ನೋಡೇ ಗೊತ್ತಾಗಿರ್ಬೋದು ನಿಮಗೆ. ಸೊ 1 ಲೀಟ್ರ್ ಹಾಲಿನಿಂದ ಅಂತ ನಾನು ಹಾಕಿದ್ದೀನಿ. ಆದರೆ ನಾವು ಪ್ರತಿದಿನ ಬಳಸುವಂಥ ಮನೆಯಲ್ಲಿ 1 ಲೀಟ್ರ್ ಸಾಮಾನ್ಯವಾಗಿ ಎಲ್ಲರೂ 1 ಲೀಟ್ರು 2 ಲೀಟ್ರು ನೀವು ಮನೆಗೆ ಉಪಯೋಗಿಸ್ತಾನೆ ಇರ್ತೀರ. ಸೊ ನಾವು ಅದರಲ್ಲೇ ನಾವು ನಮ್ಮ ಮನೆಗೆ ಆಗುವಷ್ಟು ನಾವು ಬೆಣ್ಣೆಯನ್ನು ತೆಗೆದು ಅದರಿಂದ ತುಪ್ಪವನ್ನು ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ನಾವು ಪ್ರತಿದಿನ ಏನು ಹಾಲನ್ನು ತೊಗೊಳ್ತೀವಿ ನೋಡಿ, ಅಂದರೆ ಮನೆಯದೇ ಆಗಿರ್ಬೋದು ಅಥವಾ ಡೈರಿದೇ ಆಗಿರ್ಬೋದು ಅಥವಾ ಬೇರೆಯವ್ರ ಮನೆಯಿಂದ ತೊಗೊಂಡಿದ್ದೇ ಆಗಿರ್ಬೋದು, ಅದನ್ನು ನಾವು ಏನು ಮಾಡಬೇಕು ಅಂತಂದರೆ ಕಾಯಿಸ್ತೀವಲ್ವ, ಕಾಯಿಸಿರೋ ಹಾಲನ್ನು ನಾವು ಪ್ರತಿದಿನ ಅಷ್ಟೇ ನಾವು 15 ದಿನಕ್ಕೆ ಒಂದು ಸಾರಿ 1 kg ಬೆಣ್ಣೆಯನ್ನು ಮಾಡ್ಬೋದು. 1 ಲೀಟರ್ ಹಾಲಿನಿಂದ 1 kg ಬೆಣ್ಣೆಯನ್ನು ಮಾಡ್ಬೋದು ಸ್ನೇಹಿತರೆ. ಹೌದು, ನಾನು ಅದೇ ರೀತಿಯೇ ಮಾಡೋದು. ನಾವು ಬಳಸೋದು ನೋಡಿ 1 ಲೀಟ್ರ್ ಹಾಲು, ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ. ಇಷ್ಟು 1 ಲೀಟ್ರ್ ಹಾಲನ್ನು ನಾವು ಪ್ರತಿದಿನ ಬಳಸ್ತೀವಿ. ನಮ್ಮ ಮನೆಯದೇ ಹಾಲಿದು. ಆದರೆ ಡೈರಿ ಹಾಲಲ್ಲೂ ಸಹ ಬೇರೆ ಮನೆಯಿಂದ ತಂದಿರೋ ಹಾಲಿನಲ್ಲೂ ಸಹ ನಾನು ಮುಂಚೆನೂ ಇದೇ ರೀತಿ ಮಾಡ್ಕೊಳ್ತಾ ಇದ್ದೆ. ಈ ರೀತಿಯಲ್ಲಿ 1 ಲೀಟ್ರ್ ಹಾಲನ್ನು ನಾವು ತೊಗೊಂಡಿರ್ತೀವಲ್ಲ, ಅದನ್ನು ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿದ್ದು ಆದಮೇಲೆ ನಾವು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟುಬಿಟ್ಟು ಅದನ್ನು ನಾವು ಫ್ರಿಡ್ಜ್ ಒಳಗಡೆ ಇಡಬೇಕು. ಅದನ್ನು ಅಂದರೆ ಫ್ರಿಡ್ಜ್ ಒಳಗಡೆ ಇಡಬೇಕು. ನಮಗೆ ಬೇಕು ಅಂದಾಗ ನಾವು ಅದನ್ನು ತೆಗೆದು ಮತ್ತೆ ಉಪಯೋಗಿಸ್ಕೊಳ್ಳೋದು. ಫ್ರಿಡ್ಜ್ ಒಳಗಡೆ ಇಡಬೇಕು. ಮತ್ತು ನೈಟ್ ಏನು ಮಾಡಬೇಕು ಅಂದರೆ ನೈಟಲ್ಲಿ ಅದು ಕೆನೆ ಎಲ್ಲನೂ ಸಹ ದಪ್ಪ ಆಗಿರುತ್ತೆ ನೋಡಿ. ಫ್ರಿಡ್ಜ್ ಒಳಗಡೆ ಇಟ್ಟರೆ ಕೆನೆ ಎಲ್ಲ ದಪ್ಪ ಆಗಿರುತ್ತೆ. ಅದನ್ನು ನಾವು ಒಂದು ಬಾಕ್ಸಲ್ಲಿ ಎತ್ತಿಡಬೇಕು. ಆ ಬಾಕ್ಸಲ್ಲಿ ಕೆನೆಯನ್ನು ತೆಗೆದುಬಿಟ್ಟು ಮತ್ತು ಆ ಕೆನೆಯನ್ನು ತೆಗೆದಿರುವಂಥ ಬಾಕ್ಸನ್ನು ನಾವು ಫ್ರಿಡ್ಜಲ್ಲಿ ಇಡಬೇಕು. ಇದೇ ರೀತಿ ಒಂದು 15 ದಿನ ಮಾಡಿದ ಮೇಲೆ ನಾವು 15 ದಿನಕ್ಕೆ ಒಂದು ಸಾರಿ ಮಿಕ್ಸಿಯನ್ನು ಮಾಡ್ಕೋಬೇಕು. ಆ ಒಂದು ಕೆನೆಯನ್ನು ಮಿಕ್ಸಿಯನ್ನು ಮಾಡಿಕೊಂಡ್ರೆ 15 ದಿನಕ್ಕೆ ಒಂದು ಸಾರಿ ಹೇಳ್ತೀನಿ, ಖಂಡಿತವಾಗಿ 1 kg ಬೆಣ್ಣೆ ಬರುತ್ತೆ ಸ್ನೇಹಿತರೆ. ನಾನು ಅದೇ ರೀತಿಯೇ ಮಾಡ್ಕೊಳ್ಳೋದು ನೋಡಿ. ಈ ರೀತಿಯಲ್ಲಿ ಕೆನೆಯನ್ನೆಲ್ಲನೂ ಸಹ ತೆಗೆದುಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ ನಾನು ಫ್ರಿಡ್ಜ್ ಒಳಗಡೆ. ಅಂದರೆ ಏನಪ್ಪ ಅಂದರೆ ನಾವು ಫ್ರಿಡ್ಜ್ ಒಳಗಡೆ ಇಟ್ಟರೆ 15 ದಿನ ಇಟ್ಟರೂ ಸಹ ಕೆಡೋದಿಲ್ಲ ನೋಡಿ. ಈ ಥರ ಬಾಕ್ಸಲ್ಲಿ 15 ದಿನಕ್ಕೆ ಒಂದು ಸಾರಿ 2 ಬಾಕ್ಸ್ ಫುಲ್ ಆಗ್ತವೆ. ಈ ರೀತಿ ಕೆನೆ ತೆಗೆದಿರುವಂಥದ್ದು 1 kg 150 ಗ್ರಾಮು 100 ಗ್ರಾಮು ಈ ಥರ ಬರುತ್ತೆ ಬೆಣ್ಣೆ. ಹಾಗಾಗಿಬಿಟ್ಟು ನೀವು ಅದೇ ರೀತಿಯೇ ಮಾಡ್ಕೊಳ್ಳಿ. ಹೊರಗಡೆಯಿಂದ ತುಪ್ಪ ಬೆಣ್ಣೆಯನ್ನು ತೊಗೊಳೋದ್ರ ಬದಲು ಈಗೆಲ್ಲ 700 ರೂಪಾಯಿ 600 650 700 ರೂಪಾಯಿ kg ಅಂತಾರೆ ನಮ್ಮ ಕಡೆ ಎಲ್ಲ ಬೆಣ್ಣೆ. ಒಂದೊಂದು ಕಡೆ ಒಂದೊಂದು ರೀತಿ ರೇಟ್ ಇರ್ಬೋದು. ಆ ರೀತಿಯಲ್ಲಿ ತೊಗೊಳ್ಳೋ ಬದಲು ನಾವು ಹಾಲನ್ನು ಹೇಗೂ ಸಹ ತೊಗೊಂಡಿರ್ತೀವಲ್ವ, 1 ಲೀಟ್ರ್ ಆಗಿರ್ಬೋದು 2 ಲೀಟ್ರ್ ಆಗಿರ್ಬೋದು, ಅದನ್ನು ಈ ರೀತಿಯಲ್ಲಿ ನಾವು ಹಾಲನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಈ ರೀತಿಯಲ್ಲಿ ಮನೆಯಲ್ಲೇ ನಾವು ಒಂದು ಏನು ಹೇಳ್ತೀವಿ ವೆಲ್ತಿ ಆದಂಥ ಒಂದು ಏನು ಕಲಬೆರಕೆ ಇಲ್ಲದೆ ಇರುವಂಥ ಬೇರೆದಾದರೆ ಏನೋ ಮಿಕ್ಸ್ ಮಾಡಿರ್ತಾರೋ ಏನೋ ಗೊತ್ತಿರೋದಿಲ್ಲ ಅಂತ ಹೇಳ್ತೀವಲ್ವ, ಹಾಗಾಗಿಬಿಟ್ಟು ನಮ್ಮ ಮನೆಯಲ್ಲಿಯೇ ನಾವು ಒಂದು ಚೆನ್ನಾಗಿರುವಂತಹ ಬೆಣ್ಣೆಯನ್ನು ಮಾಡಿಕೊಂಡು ಅದರಲ್ಲೇ ನಾವು ತುಪ್ಪವನ್ನು ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ತುಪ್ಪವನ್ನು ಮಾಡ್ಕೋಬೇಕು ಅಂದರೆ ಏನು ಹೇಳ್ತೀವಿ ಮರಳಾದಂಥ ಚೆನ್ನಾಗಿ ತುಪ್ಪವನ್ನು ಯಾವ ರೀತಿ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಏನೆಲ್ಲ ಹಾಕಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ, ನಾನು ತೆಗೆದಿರುವಂಥ 15 ದಿನಕ್ಕೆ ಒಂದು ಸಾರಿ ನಾನು ಮಿಕ್ಸಿ ಮಾಡಿದಂಥ ಬೆಣ್ಣೆ ಇಷ್ಟು ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಚೂರು ಸ್ಮೆಲ್ ಇರೋದಿಲ್ಲ, ಏನಿರೋದಿಲ್ಲ, ಗಟ್ಟಿ ಇರುತ್ತೆ ಅಂತ ಹೇಳ್ಬೋದು. ಕಲ್ಲು ಥರ ಬೆಣ್ಣೆ ಇರುತ್ತೆ. ತುಪ್ಪನೂ ಅಷ್ಟೇ ತುಂಬ ಚೆನ್ನಾಗಿ ಜಾಸ್ತಿನೇ ತುಪ್ಪ ಬರುತ್ತೆ ಅಂತ ಹೇಳ್ಬೋದು. ಏನಾದರೂ ಬೆಣ್ಣೆಗೆ ಮಿಕ್ಸ್ ಮಾಡಿದ್ರು ಅಂದರೆ ತುಪ್ಪ ಜಾಸ್ತಿ ಬರೋದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ಒಂದು ಆಗಿರುವಂಥ ಕಲಬೆರಕೆ ಇಲ್ಲದೇ ಇರುವಂಥ ಒಂದು ಬೆಣ್ಣೆಯನ್ನು ತುಪ್ಪವನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ನಾನು ಇದೇ ರೀತಿಯೇ ಮಾಡ್ಕೊಳ್ಳೋದು. ಹಾಗಾಗಿ ನಿಮಗೆ ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಒಂದು ಹಾಲನ್ನು ಕಾಯಿಸ್ಬಿಟ್ಟು ನಾವು ಫ್ರಿಡ್ಜಲ್ಲಿ ಇಟ್ಟರೆ ಮಾತ್ರ ಕೆನೆ ದಪ್ಪ ಬರುತ್ತೆ. ಇಲ್ಲ ಅಂದರೆ ಆಮೇಲೆ ನಾವು 15 ದಿನ ತನಕ ಇಡ್ತೀವಿ ನೋಡಿ, ಹೊರಗಡೆ ಇಟ್ಟರೆ ಇಡೋದಕ್ಕೆ ಆಗೋದಿಲ್ಲ, ಸ್ಮೆಲ್ ಆಗಿಬಿಡುತ್ತೆ, ಹುಳ ಆಗುತ್ತೆ. ಹಾಗಾಗಿ ಫ್ರಿಡ್ಜಲ್ಲೇ ಇಡಬೇಕು. ಫ್ರಿಡ್ಜಲ್ಲಿ ಇಡೋದ್ರಿಂದ ಈ ರೀತಿ ಬೆಣ್ಣೆಯನ್ನು ಮಾಡ್ಕೋಬೋದು. ಈಗಂತೂ ಎಲ್ಲರ ಮನೆಯಲ್ಲೂ ಸಹ ಫ್ರಿಡ್ಜ್ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿಬಿಟ್ಟು ಸೊ ನೀವು ಸಹ ಮಾಡ್ಕೊಳ್ಳಿ. ಒಂದು ಸುಲಭವಾಗಿ ನಾವು ಹಾಲನ್ನು ತೊಗೊಂಡಿರ್ತೀವಿ ನೋಡಿ, ಅದರಲ್ಲೇ ನಾವು ತುಪ್ಪವನ್ನು ಮಾಡ್ಕೋಬೋದು, ಬೆಣ್ಣೆಯನ್ನು ಯೂಸ್ ಮಾಡ್ಕೋಬೋದು, ತುಪ್ಪವನ್ನು ಯೂಸ್ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಮೆಥಡಲ್ಲಿ ನಾನು ಮಾಡ್ತೀನಿ. ನೀವು ಏನಾದ್ರು ಇದೇ ರೀತಿನ ಮಾಡ್ತಿರೋ ಹೇಗೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 8 ಉಂಡೆಗಳಿದ್ವು. ಇವೆಲ್ಲನೂ ಸಹ ಕಾಯಿಸಿದಾಗ ಒಂದು ಬಾಕ್ಸ್ ಫುಲ್ಲು ತುಪ್ಪ ಬಂತು. ಒಂದು ಒಳ್ಳೆಯ ಒಂದು ಯಾವುದೇ ರೀತಿ ಕಲಬೆರಕೆ ಇಲ್ಲದೆ ಇರೋವಂಥ ಒಂದು ಚೆನ್ನಾಗಿರುವಂಥ ತುಪ್ಪವನ್ನು ನಾವು ಮಾಡ್ಕೋಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಈ ಬೆಣ್ಣೆಯಿಂದನೂ ಏನಾದರೂ ನಾವು ಬೇರೆನೋ ಅಡುಗೆಗೂ ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ, ಸೊ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ನಾನು ಬೆಣ್ಣೆಯಿಂದ
ತುಪ್ಪವನ್ನು ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಚಿಕ್ಕ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಗೊತ್ತಲ್ವಾ ನಿಮಗೆ, ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.